ಹಿಂದೂ ಕಾರ್ಯಕರ್ತನ ಬಂಧನವನ್ನ ಖಂಡಿಸಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಹರ ಠಾಣೆಯಿಂದ ಡಿಎಸ್ಪಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಅನಾವಶ್ಯಕವಾಗಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸದಂತೆ ಎಚ್ಚರಿಕೆಯನ್ನು ಕೂಡ ಇದೇ ಸಂದರ್ಭದಲ್ಲಿ ನೀಡಲಾಗಿದೆ. ನೋಡಿ, ಇದು ಕೇವಲ ಹುಬ್ಬಳ್ಳಿ ಮತ್ತು ಬೆಂಗಳೂರು ರಾಜಧಾನಿಗೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪ್ರತಿಭಟನೆ ಅನ್ನೋದು ನಡೀತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ, ಹಿಂದೂ ವಿರೋಧಿ ಧೋರಣೆಯನ್ನ ಅನುಸರಿಸ್ತಿದೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಸ್ಟ್ರಾಂಗ್ ಆಗಿ ಪಾಸ್ ಮಾಡೋದು ಬಿಜೆಪಿಯ ಅಸ್ತ್ರ ಆಗಿದೆ. ಇಲ್ಲಿ ಎರಡು ತರದ ಲೆಕ್ಕಾಚಾರವನ್ನು ಕೂಡ ಗಮನಿಸಬೇಕಾಗತ್ತೆ. ಎಲೆಕ್ಷನ್ ಹತ್ರ ಬಂದಿದೆ. ಇಂಥದ್ದೊಂದು ಸ್ಟ್ರಾಟರ್ಜಿ, ಇಂಥದ್ದೊಂದು ಪ್ರಬಲವಾದಂತಹ ಅಸ್ತ್ರ ಎರಡೂ ಪಕ್ಷಗಳಿಗೆ ಬೇಕಾಗಿತ್ತು. ಕಾಂಗ್ರೆಸ್ಗೂ ಬೇಕಾಗಿತ್ತು, ಬಿಜೆಪಿಗೂ ಬೇಕಾಗಿತ್ತು. ಅದನ್ನ ಸದ್ಬಳಕೆ ಮಾಡ್ಕೊಳ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಹಿಂದೂ ಕಾರ್ಯಕರ್ತನನ್ನ ಬೇಕು ಅಂತಲೇ ಬಂಧಿಸಲಾಗಿದೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಬಾಗಲಕೋಟೆಯಲ್ಲೂ ಕೂಡ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಶಹರ ಠಾಣೆಯಿಂದ ಡಿಎಸ್ಪಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಇದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಧಿಕ್ಕಾರವನ್ನ ಕೂಗಿದ್ದಾರೆ. ಅನಾವಶ್ಯಕವಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಬಂಧಿಸುತ್ತಿದ್ದಾರೆ. ಇದು ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ನೀವೇನು ಅರೆಸ್ಟ್ ಮಾಡ್ತೀನಿ ಅಂತಿರಲ್ಲ, ಯಾವ್ಯಾವ ಜಿಲ್ಲಾದಾಗ ರಾಜ್ಯದಾಗ ಎಲ್ಲ ಅರೆಸ್ಟ್ ಮಾಡ್ಬೋದು. ಅದು ನಾವು ಬಂದು ಸ್ವತಃ ಸ್ಟೇಷನ್ದಾಗ ಕೊಡ್ತೀವಿ. ನಿಮ್ಗೆ ನೀವು ತಕ್ಷಣ ಬಿಡುಗಡೆ ಮಾಡ್ಬೇಕಂತ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾವುದೇ ಸರ್ಕಾರ ಇರಲಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ನಮಗೇನಿದು ಎಚ್ಚರಿಕೆ ಗಂಟೆ ಕೊಡತ್ತದಲ್ಲ, ಇವ್ರನ್ನ ಪೊಲೀಸರಿಗೆ